ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿಸುತೆ ಅವರ ಹೃದಯ ರಾಗ ಭಾಗ 5ಕ್ಕೆ ಸ್ವಾಗತ ಸುಸ್ವಾಗತ. ಕರಗಂಟೆ ಇಬ್ಬರನ್ನು ಎಚ್ಚರಿಸಿತು. ಪ್ರಭಾ ದಡದಡನೆ ಹೋಗಿ ಬಾಗಿಲು ತೆರೆದಳು. ಅತ್ತೆ ಸುಭದ್ರಮ್ಮನವರು ಜೊತೆ ಹೆಸರು ಕೇಳಿದರೂ ಮುಖ ಪರಿಚಯವರಾದ ಶಾರದಾ ನಿಂತಿದ್ದಳು. ಪ್ರಭಾಳ ತುಟಿಗಳು ಸ್ವಲ್ಪ ಅರಳಿ ಮುಗುಳ್ನೆಗೆ ಬೀರಿದವು. ಅವಳ ಬಾಯಿ ಮೃದುವಾಗಿ ಬನ್ನಿ ಎಂದಿತು. ಆದರೆ ಶಾರದಾಳ ತುಟಿಗಳು ಬಿಗಿದುಕೊಂಡೇ ಇದ್ದವು. ಅವಳ ಕಣ್ಣುಗಳು ಈರ್ಷೆಯಿಂದ ಕಾಡುತ್ತಿದ್ದವು. ಶಾರದೆ ಅತ್ತೆ ಮನೆಯವರು ಆಲಳ್ಳಿಯವರು. ಅವಳ ಗಂಡ ಇದೇ ಊರಿನ ಮಂಡಿ ಸಾಹುಕಾರ್ ಚನ್ನಬಸಪ್ಪನ ಬಳಿ ಗುಮಾಸ್ತನಾಗಿದ್ದ. ಚಂದ್ರಮೋಹನ್ ತಾಯಿಯೊಂದಿಗೆ ಅವಳ ಮದುವೆಗೆ ಹೋಗಿದ್ದ. ಆದರೆ ನೆಂಟರೇಶ್ವರ ದೃಷ್ಟಿಯಲ್ಲಿ ಅವನು ಅಪರಾಧಿಯಾಗಿದ್ದ. ಶಾರದೆಯನ್ನು ಮದುವೆಯಾಗದೆ ಸುಭದ್ರಮ್ಮನಿಗೆ ಒಬ್ಬ ಅಣ್ಣ ಒಬ್ಬ ತಮ್ಮ ಇದ್ದರು. ಅವರಲ್ಲಿ ತಮ್ಮ ಫಾರಿನ್ನಲ್ಲಿ ನೆಲೆಸಿಬಿಟ್ಟಿದ್ದ. ಅಲ್ಲಿ ನೆಲೆಸಿದ ಮೇಲೆ 1-2 ಸಲ ಸ್ವದೇಶಕ್ಕೆ ಬಂದಾಗ ಬಂಧು ಬಾಂಧವರನ್ನು ನೋಡಿ ಹೋಗುತ್ತಿದ್ದ. ಚಂದ್ರು ಬಂದಿದ್ದಾನೆಯೇ ಎನ್ನುತ್ತಲೇ ಒಳಗೆ ಬಂದರು ಸುಭದ್ರಮ್ಮ. ಅವರನ್ನು ಅನುಸರಿಸಿ ಶಾರದಾ ಮೌನವಾಗಿ ಬಂದು ಸೋಫಾ ಮೇಲೆ ಕುಳಿತಳು. ಬಂದಿದ್ದಾರೆ ಎಂದು ಪ್ರಭಾಳಿಗೆ ಏನು ಮಾತಾಡಬೇಕು ತಿಳಿಯಲಿಲ್ಲ. ಶಾರದರ ಬಳಿ ಮಾತನಾಡಲು ಅವಳು ಮುಖ ಬಿಗಿದುಕೊಂಡೇ ಇತ್ತು. ಕಾಫಿ ಮಾಡೋ ನೆಪದಿಂದ ಅವಳು ಅಡುಗೆ ಮನೆಗೆ ಹೋದಳು. ಸುಭದ್ರಮ್ಮನವರು ಹಿಂದೆ ಬಂದು ಒಂದು ದಿನ ಶಾರದಾಳನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದ ವಿಷಯ ಸೊಸೆಯ ಬಳಿ ಹೇಳಿದ್ದರು. ಅದು ಪ್ರಭಾ ಜ್ಞಾಪಕದಲ್ಲಿ ಉಳಿದಿತ್ತು. ತನಗೆ ದೊರೆಯಬೇಕಾದದ್ದು ಭಾಗ್ಯ ಬೇರೆಯವರಿಗೆ ದೊರೆತಿದೆ ಎನ್ನುವ ಅಸೂಯೆ ಶಾರದಾಳ ಹೃದಯದಲ್ಲಿ ಮನೆ ಮಾಡಿರಬೇಕು. ತನ್ನ ಗಂಡನಾದರವನ್ನು ಮದುವೆಯಾಗುವುದೇ ಭಾಗ್ಯ. ಅಂಥದರಲ್ಲಿ ಶಾರದೆ ನೊಂದುಕೊಡುವುದರಲ್ಲಿ ತಪ್ಪೇನೂ ಇಲ್ಲ ಎನ್ನಿಸಿತು ಪ್ರಭಾಳಿಗೆ. ಒಳ್ಳೆಯ ಮಾತುಗಳಿಂದ ಅವಳ ಹೃದಯವನ್ನು ಗೆಲ್ಲಬೇಕು ಎಂದುಕೊಂಡಳು. ಪ್ರಭಾ ಕಾಫಿ ಲೋಟಗಳೊಂದಿಗೆ ಹೊರಗೆ ಬಂದಾಗ ಚಂದ್ರಮೋಹನ್ ಬಂದು ಕೂತು ಶಾರದಾಳ ಬಳಿ ಮಾತನಾಡುತ್ತಿದ್ದ. ಸುಭದ್ರಮ್ಮನು ಸಹ ಮಗನ ಬಳಿ ಏನೋ ಹೇಳುತ್ತಿದ್ದರು. ಕಾಫಿ ಲೋಟಗಳನ್ನು ತೀಪಾಯಿ ಮೇಲಿಟ್ಟು ಮಡದಿಯ ಕಡೆಗೆ ನೋಡುತ್ತಾ ಸನ್ಮುಖಿಯಾಗಿ ಪ್ರೀತಿಯಿಂದ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡ. ಶಾರದರ ಹೃದಯದಲ್ಲಿ ಆ ಕ್ಷಣ ವೇದನೆಯ ಮಹಾಪೂರವೇ ಎನಿಸಿತು. ಅವಳು ಬುದ್ಧಿ ಬಂದಾಗಿನಿಂದಲೂ ಚಂದ್ರಮೋಹನನ್ನೇ ತನ್ನವನೆಂದು ಅಂದುಕೊಂಡಿದ್ದಳು. ಅದಕ್ಕೆ ಚಂದ್ರಮೋಹನ್ ನಡತೆ ಪೂರಕವಾಗಿರುವುದರಿಂದ ಕಂಡು ಆಗೊಮ್ಮೆ ಹೀಗೊಮ್ಮೆ ನಿರಾಶೆಗೊಂಡರೂ ಮರಳಿ ಚೇತರಿಸಿಕೊಂಡು ಅವನ ಬಗ್ಗೆ ಕನಸು ಕಾಣುತ್ತಿದ್ದಳು. ಶಾರದಾ ಆ ಊರಿಗೆ ಬಂದು ಸಂಸಾರ ಹೂಡಿ 2 ತಿಂಗಳಾಗಿದ್ದರೂ ಇವರ ಮನೆಗೆ ಬಂದಿರಲಿಲ್ಲ. ಚಂದ್ರಮೋಹನ್ ಮದುವೆಯ ಸಂದರ್ಭದಲ್ಲಿ ಅತ್ತೆಯ ಮನೆಯಲ್ಲಿಯೇ ಉಳಿದು ಮದುವೆಗೂ ಬಂದಿರಲಿಲ್ಲ. 2 ಸಲ ಸುಭದ್ರಮ್ಮನವರೇ ಹೋಗಿ ಬಂದಿದ್ದರು. ಶಾರದಾ, ನಿಮ್ಮ ಯಜಮಾನರನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ಬೋದಿತ್ತಲ್ಲ ಎಂದ ಚಂದ್ರಮೋಹನ್. ನೀನು ಹೋಗಿ ಕರೆಯಲಿಲ್ಲ ಅಂತ ಗಂಡ ಹೆಂಡತಿಗೆ ಕೋಪವಂತೆ ನಾನು ಬಲವಂತ ಮಾಡಿ ಶಾರದನ್ನು ಎಳ್ಕೊಂಡು ಬಂದೆ ಎಂದರು ಸುಭದ್ರಮ್ಮ. ನಿಮ್ಮ ಮನೆಗೆ ನೀವು ಬರುವುದಕ್ಕೆ ನಾನು ಬಂದು ಕರೆಯಬೇಕೇ? ಸರಿ, ಈ ಸಲ ನಾನೊಬ್ಬನೇ ಅಲ್ಲ, ಶ್ರೀಮತಿಯವರು ಸಮೇತ ಬಂದು ಕರೆಯುತ್ತೇನೆ ಎಂದನು ಚಂದ್ರಮೋಹನ್. ಶಾರದಳಿಗೆ ಇನ್ನೂ ಹೆಚ್ಚು ಹೊತ್ತು ಪ್ರಭಾ ಚಂದ್ರಮೋಹನರ ಅನ್ಯೋನ್ಯ ದಾಂಪತ್ಯವನ್ನು ನೋಡುತ್ತಾ ಕೂಡಲು ಸಾಧ್ಯವಾಗಲಿಲ್ಲ. ಅದನ್ನು ಸೂಕ್ಷ್ಮಮತಿಯಾದ ಪ್ರಭಾಳು ಅರಿತಳು. ರಾತ್ರಿ ಅಡಿಗೆ ನೆಪ ಮಾಡಿಕೊಂಡು ಅವಳು ಅಡುಗೆ ಮನೆಗೆ ಹೋದಳು. ಉಡುಪು ಬದಲಾಯಿಸಲು ಅವಳಿಗೆ ಮನಸ್ಸು ಬರಲಿಲ್ಲ. ಗಂಡ ಎಷ್ಟೋ ಆಸೆಯಿಂದ ಆಯ್ದು ಅಲಂಕರಿಸಿದ್ದ ಅವಳ ಮನಸ್ಸಿಗೆ ಬಹಳ ಅವ್ಯಾಯಮಾನವಾಗಿತ್ತು. ಶಾರದಳನ್ನು ಬಲವಂತವಾಗಿ ನಿಲ್ಲಿಸಿಕೊಂಡು ಊಟವಾದ ಮೇಲೆ ಚಂದ್ರಮೋಹನನ್ನೇ ಮನೆಗೆ ತಲುಪಿಸಲು ಹೊರಟ. ಅವನು ಸಂಜೆ ಮನೆಗೆ ಬಂದಾಗ ಬಹಳ ಉತ್ಸಾಹಭರಿತನಾಗಿದ್ದ. ಸುಂದರ ಸಂಜೆಯನ್ನು ಮಡದಿಯೊಡನೆ ಮಧುರವಾಗಿ ಕಳೆಯಬೇಕೆಂದುಕೊಂಡೆ. ಅದರಲ್ಲಿ ಬಿಡುವು ಮಾಡಿಕೊಂಡು ಬೇಗ ಮನೆಗೆ ಬಂದಿದ್ದ. ಶಾರದಾ ಬಂದಿದ್ದರಿಂದ ಅವನಿಗೆ ಬೇಸರವಾಗದಿದ್ದರೂ ಅವನ ಉತ್ಸಾಹಕ್ಕೆ ತಣ್ಣೀರು ಚೆಲ್ಲಿದಂತೆ ಆಯಿತು. ಶಾರದಾ ಹೇಳಿದ ಮನೆಯ ಮುಂದೆ ಕಾರ್ ನಿಲ್ಲಿಸಿದಾಗ ಆ ಮನೆಯನ್ನು ಅಲ್ಲಿಯ ವಾತಾವರಣವನ್ನು ನೋಡಿ ಏನೂ ಅನಿಸಲಿಲ್ಲ. ಯಾಕೆಂದರೆ ಡಾಕ್ಟರ್ ವೃತ್ತಿಯಲ್ಲಿ ಈ ಥರ ಎಷ್ಟೋ ಪರಿಚಿತ ತಾಣಗಳೇನು ನೋಡಿದ್ದ. ಕಾರಿನ ಶಬ್ದ ಕೇಳಿ ಹೊರಗೆ ಬಂದ ವಾಮನಮೂರ್ತಿ ಹಲ್ಲಿಗಿಂಚುತ್ತಾ ಕಾರಿನ ಬಳಿ ಬಂದು ಚಂದ್ರಮೋಹನ್ಗೆ ಕೈ ಮುಗಿದ. ಅವನು ಹುಟ್ಟಿದ ಪಂಚೆ ತನ್ನ ಬಿಳುಪನ್ನು ಕಳೆದುಕೊಂಡು ಮಾಸಲು ಬಣ್ಣಕ್ಕೆ ತಿರುಗಿತ್ತು. ಶೇವ್ ಮಾಡಿ 2-3 ದಿನಗಳಾಗಿರಬೇಕು. ಅಜಾನುಬಾಹು ವ್ಯಕ್ತಿ ಚಂದ್ರಮೋಹನ್ ಮದುವೆಗೆ ಹೋಗಿದ್ದರೂ ವಾಮನಮೂರ್ತಿಯನ್ನು ಸರಿಯಾಗಿ ನೋಡಿರಲಿಲ್ಲ ಎಂದು ಹೇಳಬೇಕು. ಬನ್ನಿ ಬನ್ನಿ ಎನ್ನುತ್ತಾ ದೊಡ್ಡದಾಗಿ ನಕ್ಕಾಗ ಚಂದ್ರಮೋಹನ್, ಇನ್ನೊಂದು ದಿನ ಬರ್ತೀನಿ. ನನ್ನ ವೃತ್ತಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ನೀವು ಆಗಾಗ ಶಾರದಳನ್ನು ಕರ್ಕೊಂಡು ನಮ್ಮ ಮನೆಗೆ ಬನ್ನಿ ಎಂದ ಚಂದ್ರಮೋಹನ್. ಆಯಿತು, ನಾನು ಎಷ್ಟೋ ಸಲ ಎಂದವನೇ ಮಡದಿಯ ಮುಖ ನೋಡಿ ಮಾತು ನಿಲ್ಲಿಸಿದಾಗ ಚಂದ್ರಮೋಹನ್ ಕುತೂಹಲದಿಂದ ಶಾರದಳ ಕಡೆಗೆ ನೋಡಿದ. ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು. ಮಗುವನ್ನು ಬೆದರಿಸುವ ರೀತಿ ಇತ್ತು. ಆ ಮುಖದ ಶಾರದಳ ಪರಿಚಯ ಅವನಿಗಿರಲಿಲ್ಲ. ಬರ್ತೀನಿ ಎನ್ನುತ್ತಲೇ ಕಾರ್ ಸ್ಟಾರ್ಟ್ ಮಾಡಿ ಹೊರಟು ಬಿಟ್ಟ. ವಾಮನಮೂರ್ತಿಯ ನೆನಪೇ ನುಗ್ಗಿ ಬರುತ್ತಿತ್ತು ಅವನಿಗೆ. ಅವನ ಬಗ್ಗೆ ಕಾಣದ ಮರುಕ ಉಂಟಾಯಿತು. ಕಾರ್ ಬಂದಾಗ ಪ್ರಭಾ ಕಾಂಪೌಂಡಿನಲ್ಲೇ ನಿಂತಿದ್ದಳು. ಅವಳ ಉಡುಪು ಅಲಂಕಾರ ಯಾವುದೂ ಮಾರ್ಪಾಟಾಗಿರಲಿಲ್ಲ. ಅವಳ ಮುಖದ ಭಾವ ಮಾರ್ಪಾಟಾಗಿತ್ತು. ಚಂದ್ರಮೋಹನ್ ಕಾರನ್ನು ಗ್ಯಾರೇಜ್ಗೆ ಬಿಟ್ಟು ಬಂದು ಮಡದಿಯ ಕಿವಿಯ ಬಳಿ ಪಿಸುಗುಟ್ಟಿದ. ಯಾಕೆ ಚಿನ್ನ, ಬೇಸರವಾಯಿತೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ, ಸುಮ್ಮನೆ ನಿಮ್ಮ ಬರುವನ್ನೇ ಎದುರು ನೋಡುತ್ತಿದ್ದೆ ಎಂದಳು ಪ್ರಭಾ.
ಮರುದಿನ ಸುಭದ್ರಮ್ಮ ಶಾರದಾ ಮತ್ತು ಅವಳ ಗಂಡನನ್ನು ಭಾನುವಾರ ಊಟಕ್ಕೆ ಆಹ್ವಾನಿಸಲು ಮಗನಿಗೆ ತಿಳಿಸಿದರು. ಮೊದಲು ಸರಿ ಎಂದು ತಲೆಯಾಡಿಸಿದ ಚಂದ್ರಮೋಹನ್ ಮರುಕ್ಷಣ, ಅಮ್ಮ ಭಾನುವಾರ ಅಲ್ಲಿಗೆ ಆಹ್ವಾನ ನೀಡಿದ್ದಾರಲ್ಲ ಪ್ರಬಾಳ ಮಾವ, ಅವತ್ತು ಅವರ ಮನೆಗೆ ಹೋಗಬೇಕು ಎಂದ. ಸರಿ, ಕರೆದು ಉಪಚಾರಿಸೋ ಮಾವ ಇಲ್ಲ, ಪ್ರೀತಿಯಿಂದ ಔತಣ ಮಾಡೋ ಅತ್ತೆ ಇಲ್ಲ, ಇನ್ನು ತಮಾಷೆ ಮಾಡುವ ಬಾಮೈದಿರಿಲ್ಲ, ನಾದ್ನಿಯಾಗಲಿ ಇಲ್ಲವೇ ಇಲ್ಲ. ಇಂಥದ್ರಲ್ಲಿ ಅಲ್ಲಿಗೆ ಹೋಗಿ ಏನು ಸಾಮ್ರಾಜ್ಯ ಮುಳುಗಿ ಹೋಗುತ್ತೆ ಅಂದರು ಸುಭದ್ರಮ್ಮ. ತಲೆ ಬಗ್ಗಿಸಿಕೊಂಡು ಪುಸ್ತಕ ನೋಡುತ್ತಿದ್ದ ಚಂದ್ರಮೋಹನ್ ತಟ್ಟನೆ ತಲೆ ಎತ್ತಿ ತಾಯಿಯ ಕಡೆ ನೋಡಿದ. ಅವರು ಮುಖದಲ್ಲಿ ಉದಾಸೀನೆ ಎದ್ದು ಕಾಣುತ್ತಿತ್ತು. ಸುಭದ್ರಮ್ಮನಿಗೆ ತಾವು ಆಡಿದ ಮಾತು ಅನುಚಿತವೆನಿಸಿದರೂ ಮರುಕ್ಷಣ ತಾವು ಅಂದಿದ್ದು ಇಲ್ಲದ ವಿಷಯವೇನಲ್ಲ ಅಂದುಕೊಂಡರು. ಅಲ್ಲಿಗೆ ಭಾನುವಾರ ಖಂಡಿತ ಬರ್ತೀವಿ ಅಂತ ಮಾತು ಕೊಟ್ಟಿದ್ದೇನೆ. ಇನ್ನೊಂದು ಭಾನುವಾರ ಬೇಕಾದರೆ ಶಾರದಾ ಮತ್ತು ಅವಳ ಗಂಡನನ್ನು ಕರೆಯೋಣ ಎಂದನು ಚಂದ್ರಮೋಹನ್. ಮಗ ಸ್ವಲ್ಪವಾದರೂ ಕೋಪಗೊಂಡು ಇಲ್ಲ ಅಸಮಾಧಾನ ತೋರಿದರೆ ಅವರು ಪ್ರತಿಭಟಿಸುವುದಿತ್ತು. ಆದರೆ ಅವನು ಸಹಜ ಮಾತುಗಳಿಂದ ಪ್ರತಿ ಏಳಲಾರದೆ ಹೊರಟು ಹೋದರು. ಅತ್ತೆಯ ಮಾತು ಪ್ರಬಾಳ ಕಿವಿಯ ಮೇಲೆ ಬೀಳದೆ ಹೋಗಲಿಲ್ಲ. ಅವಳ ಮನಸ್ಸು ಪೂರ್ಣವಾಗಿ ನೊಂದಿತು. ಛೇ, ಎಂತಹ ದೌರ್ಭಾಗ್ಯ ನನ್ನದು. ಕಡೆ ಪಕ್ಷ ತಾಯಿ ತಂದೆ ಇರಲಿ, ಒಡ ಹುಟ್ಟಿದವರು ಕೂಡ ಯಾರೂ ಇಲ್ಲ ಎಂದು ಅವಳ ಹೃದಯ ರೋಧಿಸಿತು. ಮಧ್ಯಾಹ್ನ ಕ್ಲಿನಿಕ್ಕಿಂದ ಬಂದಾಗ ಪ್ರಭಾ ಒಬ್ಬಳೇ ಮನೆಯಲ್ಲಿರುವುದನ್ನು ಕಂಡು ಚಂದ್ರಮೋಹನ್ ಆಶ್ಚರ್ಯಗೊಂಡ. ತಾಯಿ ಬಹಳ ಮಟ್ಟಿಗೆ ಎಲ್ಲಿಗೂ ಹೋಗುತ್ತಿರಲಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ಪ್ರಭಾ, ಅಮ್ಮ ಎಲ್ಲಿ ಎಂದು ಮಡದಿಯನ್ನು ಪ್ರಶ್ನಿಸಿದ. ಶಾರದಾ ಬಂದಿದ್ದರು, ಅವರ ಜೊತೆ ಹೋಗಿದ್ದಾರೆ. ಮಡದಿಯ ಮಾತಿನಿಂದ ಚಂದ್ರಮೋಹನ್ ಮುಖ ಪೆಚ್ಚಾಯಿತು. ದಿನವೂ ಹತ್ತಿರ ಕೂತು ನಲ್ಮೆಯ ಮಾತನಾಡುತ್ತಾ ಬಡಿಸುತ್ತಿದ್ದ ತಾಯಿ ಹಿಂದೇಕೆ ಹೋದರು ಎಂದುಕೊಂಡ. ಅದೊಂದು ಸಾಧಾರಣ ವಿಷಯವೆಂದು ತಲೆ ಕೊಡುವಿಕೊಂಡ. ಇವತ್ತು ತುಂಬಾ ಹೊಟ್ಟೆ ಹಸಿವು, ಬೇಗ ಬಡಿಸು ಎನ್ನುತ್ತಾ ಕೋಣೆಗೆ ಹೋದ. ಗಂಡನ ಹಿಂದೆ ಹೋಗಿದ ಪ್ರಭಾ ಅಡಿಗೆ ಮನೆ ಕಡೆ ನಡೆದಳು. ಕೋಣೆಗೆ ಬಂದ ಚಂದ್ರಮೋಹನ್ ಮಡದಿ ಬಾರದಿದ್ದನ್ನು ಗಮನಿಸಿ ಪ್ರಭಾ ಪ್ರಭಾ ಎಂದು ಕೂಗಿದ. ಉಳಿಯ ಪಾತ್ರೆಗೆ ಬಗ್ಗಿಸುತ್ತಿದ್ದ ಪ್ರಭಾ ಮರುಕ್ಷಣವೇ ಅವನ ಮುಂದೆ ಪ್ರತ್ಯಕ್ಷಳಾದಳು. ಮಡದಿಯನ್ನು ಹತ್ತಿರ ಕಳೆದುಕೊಂಡು, ಮನೆಯಲ್ಲಿ ಒಬ್ಬಳೇ ಇದ್ದು ಬೇಸರವಾಗಿದೆಯಾ? ದಿನ ನನ್ನ ಜೊತೆ ಕ್ಲಿನಿಕ್ಗೆ ಬಂದು ಬಿಡು ಎಂದು ಅವಳನ್ನು ತನ್ನ ಹೃದಯಕ್ಕೆ ಒತ್ತಿಕೊಂಡು ಅವಳ ತಲೆಗೆ ತಲೆಯನ್ನು ಆನಿಸಿ ಕಣ್ಣು ಮುಚ್ಚಿದ. ದಣಿದ ಅವನ ಶರೀರ ಆಯಾಸವೆಲ್ಲ ಕ್ಷಣ ಮಾಯವಾಯಿತು. ಪ್ರಭಾ ಪ್ರಭಾ ಎಂದು ಸಂತೋಷದಿಂದ ಉಳಿದ. ಹೊಟ್ಟೆ ಹಸಿವು ಅಂದಿರಿ, ಮೊದಲು ಊಟ ಮಾಡಿ ಬನ್ನಿ ಎಂದಳು ಗಂಡನ ಕೆನ್ನೆ ಸವರುತ್ತಾ. ಊಟ ಬೇಡ, ತಿಂಡಿ ಬೇಡ, ಕಡೆಗೆ ಕ್ಲಿನಿಕ್ ಕೂಡ ಬೇಡ. ಸದಾ ಅವನ ಮಾತು ಪೂರೈಸುವ ಮೊದಲೇ ಪ್ರಭಾ ಗಂಡನ ಬಾಯನ್ನು ಮುಚ್ಚಿದಳು. ಮಡದಿ ಕೋಣೆಯಿಂದ ಹೊರಗೆ ಹೋದ ಮೇಲೆ ಉಡುಪು ಬದಲಾಯಿಸುತ್ತಾ ಯೋಚಿಸತೊಡಗದ. ಪ್ರಭಾಳ ಜೊತೆಯಲ್ಲಿ ಕಳೆದ ಒಂದೊಂದು ಕ್ಷಣವೂ ಅವನಿಗೆ ಅಮೂಲ್ಯವಾಗಿತ್ತು. ಮದುವೆಯಾದ ಮೇಲೆ ಮಡದಿಯಿಂದ ಅವನಿಗೆ ಅಗಲಿರುವುದೆಂದರೆ ಬಹಳ ಕಷ್ಟ ತೋರುತ್ತಿತ್ತು. ಕ್ಲಿನಿಕ್ ಮುಗಿದ ತಕ್ಷಣ ಸಣ್ಣ ಹುಡುಗ ಸ್ಕೂಲಿಂದ ಮನೆಗೆ ಬರುವ ಹಾಗೆ ಓಡಿ ಬರುತ್ತಿದ್ದ. ಆಕರ್ಷಣೆಯ ಮೋಡಿಯಲ್ಲಿ ತನ್ನನ್ನು ಬಿಗಿದ ಪ್ರಭಾಳ ಬಗ್ಗೆ ಅವನಿಗೆ ಹೆಮ್ಮೆ ಎನಿಸಿತು. ಪುನಃ ಪ್ರಭಾಳೆ ಬಂದು ಅವನನ್ನು ಎಚ್ಚರಿಸಿ ಕರೆದೊಯ್ಯಬೇಕಾಗಿತ್ತು. ಊಟ ಮುಗಿಸಿ ಕೋಣೆ ಸೇರಿದ ದಂಪತಿಗಳು ಕರೆಗಂಟೆ ಶಬ್ದ ಕೇಳಿದಾಗ ಹೊರಬಂದರು. ಪ್ರಭಾ ಹೋಗಿ ಬಾಗಿಲು ತೆಗೆದಳು. ಚಂದ್ರಮೋಹನ್ ಸೋಫಾ ಮೇಲೆ ಕುಳಿತ. ಸುಭದ್ರಮ್ಮನವರು ಶಾರದಳೊಂದಿಗೆ ಒಳಗೆ ಬಂದರು. ಅವರ ಮುಖ ತಿರುಗಾಡಿದಿಕ್ಕೋ ಏನೋ ಕೆಂಪಗಾಗಿತ್ತು. ಆಯಾಸ ಚಿಹ್ನೆಗಳು ಅವರ ಮೇಲೆ ಎದ್ದು ತೋರುತ್ತಿತ್ತು. ಚಂದ್ರಮೋಹನ್ ಮನಸ್ಸಿಗೆ ಬೇಸರವಾಯಿತು. ತಾಯಿ ಸ್ವಲ್ಪ ನೊಂದರು ಅವನಿಗೆ ಸಹಿಸಲಾರದಾಗಿತ್ತು. ಅಮ್ಮ, ನೀನು ಎಲ್ಲಿಗೆ ಹೋಗಿದ್ದೆ? ಹೋಗೋ ವಿಷಯ ನೀನು ತಿಳಿಸಿದರೆ ನಾನೇ ಕಾರಿನಲ್ಲಿ ಕರೆದೊಯ್ಯುತ್ತಿದ್ನಾ ಅಂತ ಕೇಳಿದ. ಮಗ ಮಾತಿನಲ್ಲಿದ್ದ ಮರುಕವನ್ನು ಕಂಡು ಸುಭದ್ರಮ್ಮ ಮನಸ್ಸಿನಲ್ಲಿಯೇ ಹೆಮ್ಮೆ ಪಡೆದುಕೊಂಡರು. ಶಾರದಾ ಬಟ್ಟೆ ತಗೋಬೇಕು ಅಂದ್ಲು, ಅದಕ್ಕೆ ಅವಳ ಜೊತೆ ಹೋಗಿ ಬಂದೆ ಎನ್ನುತ್ತಾ ಸೋಫಾ ಮೇಲೆ ಕುಳಿತರು. ಶಾರದಾ ತಾನು ತಂದ ಪ್ಯಾಕೆಟನ್ನು ಪಕ್ಕದಲ್ಲಿಟ್ಟುಕೊಂಡು ಸುಭದ್ರಮ್ಮನ ಪಕ್ಕದಲ್ಲಿ ಕುಳಿತಳು. ಮಧ್ಯಾಹ್ನದ ಹೊತ್ತು ಸಾಮಾನ್ಯವಾಗಿ ಅಂಗಡಿಗಳೆಲ್ಲ ಬಾಗಿಲು ಹಾಕಿರ್ತಾರೆ, ಅಂಥದ್ರಲ್ಲಿ ಇವರು ಯಾವ ಅಂಗಡಿಗೆ ಹೋಗಿದ್ರಪ್ಪ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಪ್ರಭಾ ಬಾಯ್ಬಿಟ್ಟು ಹೇಳಲಿಲ್ಲ. 3 ಲೋಟ ಜ್ಯೂಸ್ ಮಾಡಿ ತಂದಿಟ್ಟು ಅಲ್ಲೇ ಕುಳಿತಳು. ಜ್ಯೂಸ್ ಲೋಟ ಕೈಗೆತ್ತಿಕೊಂಡ ಸುಭದ್ರಮ್ಮ, ಏನಾದರೂ ತಿಂಡಿ ಮಾಡು ಎಂದು ಸೊಸೆಗೆ ಹೇಳಿದರು. ಪ್ರಭಾ ಎದ್ದು ಅಡಿಗೆ ಮನೆಗೆ ಕಡೆ ಹೋದಳು. ಚಂದ್ರಮೋಹನ್ ಬೇಸರವೆನಿಸಿತು. ಎದ್ದು ತಾನು ಅಡಿಗೆ ಮನೆಗೆ ನಡೆದ. ಪ್ರಭಾ ಪೂರಿಗಾಗಿ ಹಿಟ್ಟು ಕಲಿಸುತ್ತಿದ್ದಳು. ಒಂದು ಮಣೆ ಹಾಕಿಕೊಂಡು ಅಲ್ಲೇ ಕುಳಿತ. ಪ್ರಭಾ ಪ್ರಶ್ನಾರ್ಥಕವಾಗಿ ಗಂಡನ ಕಡೆ ನೋಡಿದಳು. ಅವನು ಮುಗುಳ್ನಕ್ಕ. ಅವನು ತಿಂಡಿ ತಿನ್ನದಿದ್ದರೂ ಕ್ಲಿನಿಕ್ಗೆ ಹೋಗುವ ವೇಳೆಯಾಗುವವರೆಗೂ ಅಡಿಗೆ ಮನೆಯಲ್ಲೇ ಕುಳಿತು ಕಳೆದ. ಮಗನ ನಡತೆಯಿಂದ ಸುಭದ್ರಮ್ಮನಿಗೆ ತೀರ ಬೇಸರವಾಯಿತು. ತಮ್ಮ ಮುಂದೆ ಕುಳಿತು ಮಾತನಾಡುವ ಬದಲು ಮಡದಿಯ ಹಿಂದೆ ಹೋಗಿದ್ದು ಅವನಿಗೆ ಸರಿ ಅನಿಸಲಿಲ್ಲ. ಹಿಂದೆ ಎಷ್ಟೋ ದಿನ ಮಗನ ಜೊತೆ ತಾವು ಸಹ ಹೋಗಿ ಸೊಸೆಯ ಮುಂದೆ ಮಾತನಾಡುತ್ತಾ ಕೂರುತ್ತಿದ್ದರು. ಕೆಲವು ವೇಳೆ ಅವರು ಏಕಾಂತಕ್ಕೆ ಏಕೆ ಭಂಗ ತರಬೇಕೆಂದು ಕೋಣೆಗೆ ಹೋಗಿ ಮಲಗಿಬಿಡುತ್ತಿದ್ದರು. ಆಗ ಅವರಿಗೆ ಸೊಸೆ ಮಗನ ನಡತೆ ಒಪ್ಪುವಾಗಿ ಕಾಣುತ್ತಿತ್ತು. ಇಂದು ಮಾತ್ರ ಅಸಹನೀಯವಾಗಿತ್ತು. ಅತ್ತೆ ಭಾವ 24 ಗಂಟೆ ಹೆಂಡತಿಯ ಮುಂದೆ ಓಡಾಡುತ್ತಾ ಹಾಗೆ ಕಾಣಿಸುತ್ತೆ ಎಂದಳು ಶಾರದಾ. ತನ್ನ ಗಂಡ ಮನೆಯಲ್ಲಿದ್ದ ವೇಳೆಯಲ್ಲೆಲ್ಲ ಮಡದಿಯನ್ನು ಬಿಟ್ಟು ಅಲ್ಲಾಡದೇ ಇರುವುದನ್ನು ಅಲ್ಲದೆ ಅವಳ ಕೆಲಸಕ್ಕೆ ಸಹಾಯ ಹಸ್ತ ನೀಡುತ್ತಿದ್ದ.
ವಾಮನ ಮೂರ್ತಿ. ಅದು ಆ ಗಳಿಗೆಯಲ್ಲಿ ಅವಳಿಗೆ ಮರೆತು ಹೋಯಿತು. ಮೆಚ್ಚಿ ಮಾಡ್ಕೊಂಡು ಬಂದಿದ್ದಾನೆ, ಇನ್ನು ಈಗ ಕೇಳಬೇಕಾ ಎಂದು ನಿಟ್ಟುಸಿರು ಬಿಟ್ಟರು ಸುಭದ್ರಮ್ಮ. ತಿಂಡಿ ಮಾಡಿಟ್ಟ ಪ್ರಭಾ ಹೊರಗೆ ಬಂದಾಗ ಚಂದ್ರಮೋಹನ್ ಉಡುಪಿ ಧರಿಸಿ ತಾಯಿಯೊಂದಿಗೆ ಮಾತನಾಡುತ್ತಿದ್ದ. ಪ್ರತಿದಿನ ಎಷ್ಟೇ ಕೆಲಸವಿದ್ದರೂ ಗಂಡನ ಉಡುಪನ್ನು ಆಯ್ಕೆ ಮಾಡಿ ಅವನಿಗೆ ಹಾಕಿಕೊಳ್ಳುವುದರಲ್ಲಿ ಸಹಾಯ ಮಾಡಿ ಮೆಚ್ಚುಗೆ ಗಿಟ್ಟಿಸುತ್ತಿದ್ದಳು. ಇಂದು ಅವಳು ತಿಂಡಿ ಮಾಡುವುದರಿಂದ ಅವನೇ ಸಮಾಧಾನ ಹೇಳಿ ಹೋಗಿದ್ದ. ಪ್ರಭಾ ಎನ್ನುತ್ತಲೇ ಅವನ ಕೋಣೆಗೆ ಹೋದಾಗ ಪ್ರಭಾ ಅವನನ್ನು ಹಿಂಬಾಲಿಸಬೇಕಾಗಿತ್ತು. ಮಡದಿಯ ಕೆನ್ನೆಗೆ ಸಿಹಿ ಮುತ್ತು ಕೊಟ್ಟು ಅವಳಿಂದ ಅದನ್ನು ಹಿಂತಿರುಗಿ ಪಡೆದು ಹೊರಟ. ಮದುವೆಯಾಗಿ ಮೊನ್ನೆ ದಾಂಪತ್ಯ ಜೀವನಕ್ಕೆ ಹೆಜ್ಜೆ ಇಟ್ಟ ಶಾರದಳಿಗೆ ಇವೆಲ್ಲ ತಿಳಿಯದ ವಿಷಯವೇನಲ್ಲ. ಗಂಡ ವಾಮನಮೂರ್ತಿ ರಸಿಕನಾದರೂ ಚಂದ್ರಮೋಹನಂತೆ ವಿದ್ಯಾವಂತನಲ್ಲ. ಅದಕ್ಕೆ ಗಂಡನಲ್ಲಿ ಅವಳಿಗೆ ಅನಾಧಾರ. ಅವನ ಪ್ರತಿಯೊಂದು ಕೆಲಸದಲ್ಲೂ ತಪ್ಪನ್ನು ಹುಡುಕುತ್ತಿದ್ದಳು, ಹೀಯಾಳಿಸುತ್ತಿದ್ದಳು ಶಾರದೆ. ಚಂದ್ರಮೋಹನ್ ಹೊರಟಾಗಲೂ ಅವನ ದೃಷ್ಟಿಯೆಲ್ಲ ಮಡದಿಯ ಮೇಲಿದ್ದುದನ್ನು ಗಮನಿಸಿದ ಶಾರದಳಿಗೆ ಅಳುವೇ ಬಂದುಬಿಟ್ಟಿತು. ಜೋರಾಗಿ ಅತ್ತೇ ಬಿಟ್ಟಳು. ಪ್ರಭಾ ಅವಳ ಅಳುವನ್ನು ನೋಡಿ ಆತಂಕಗೊಂಡಳು. ಅವಳಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ಏನು ಅಂತ ತಿಳಿಯದೆ ಅವಳು ಯಾವ ರೀತಿ ಸಮಾಧಾನ ಮಾಡಿಯಾಳು. ಯಾಕೆ ಶಾರದೆ, ಯಾಕೆ ಅಳತಿ ಎಂದು ಕಳವಳದಿಂದ ಪ್ರಶ್ನಿಸಲು ಸುಭದ್ರಮ್ಮ ಏನೂ ಇಲ್ಲತ್ತೆ, ಏನೋ ನೆನಪು ನುಗ್ಗಿ ಬಂತು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ಶಾರದಾ. ಪ್ರಭಾಳಿಗೆ ಶಾರದಾ ಅಳುವಿನ ಕಾರಣ ಗೊತ್ತಾಯಿತು. ಅವಳ ಬಗ್ಗೆ ಅನುಕಂಪ ಉಂಟಾಯಿತು. ಚಂದ್ರಮೋಹನ್ ಅಂತ ಗಂಡನನ್ನು ಕೈ ಹಿಡಿಯಲಾಗದ ತನ್ನ ದುರಾದೃಷ್ಟಕ್ಕೆ ಅವಳು ಅಳುತ್ತಿರುವುದು ಸಹಜವೇ ಅಂದುಕೊಂಡಳು. ಸುಭದ್ರಮ್ಮ ಶಾರದಾ ತಿಂಡಿ ತಿನ್ನುತ್ತಾ ಮಾತನಾಡತೊಡಗಿದರು. ನಡುವೆ ಅಪ್ಪಿತಪ್ಪಿ ಸಹ ಪ್ರಭಾಳನ್ನು ಮಾತನಾಡಿಸಿರಲ್ಲ. ಅತ್ತೆಯ ಈ ಬಗೆಯ ನಡವಳಿಕೆ ಅವಳಿಗೆ ಹೊಸದಾಗಿತ್ತು.